ಎಸ್ ಶೇಷಾದ್ರಿ ಅಂತ ಹಿರಿಯ ವಕೀಲರು ಮತ್ತು ನೋಟರಿ ಪಬ್ಲಿಕ್ ಅವರು, ಇವರು ವಿ.ಎಸ್. ವಿಶ್ವನಾಥ್ ಅಂತ, ಹಾಗೆಯೇ ಅವರು ನಯನ ಅಂತ, ಮತ್ತು ಇವರು ಎಂ.ಕೆ. ಧರಣಿ ಅಂತ, ಇವರು ಲೋಕೇಶ್ ಅಂತ, ಇವರೆಲ್ಲರೂ ಕೂಡ ನಮ್ಮ JDS-ನ ಕಾನೂನು ವಿಭಾಗದ ಎಂ.ಬಿ. ವಿಶ್ವನಾಥ್ ಅಂತ, ನಾನು JDS-ನ ಕರ್ನಾಟಕ ಪ್ರದೇಶ ಜನತಾದಳ ಕಾನೂನು ವಿಭಾಗದ ಮಾಜಿ ಉಪಾಧ್ಯಕ್ಷ. ಒಂದು ಸಂಬಂಧಪಟ್ಟಂತೆ ಏನು ಪೆನ್ ಡ್ರೈವ್ ಹಂಚಿಕೆ ಆಯಿತು ಈ ಕಳೆದ ಲೋಕಸಭಾ ಚುನಾವಣೆಯ ಸಂಬಂಧದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಂತ ಹೇಳಿ ನಮ್ಮ ಲೀಗಲ್ ಸೆಲ್ನಲ್ಲಿ ಇದ್ದಂತಹ ಒಬ್ಬರು ಸದಸ್ಯರು ವಕೀಲರಾದಂತಹ ಎಂ.ಜಿ. ಪೂರ್ಣಚಂದ್ರ ಅವರು ಒಟ್ಟು 52 ಜನದ ಮೇಲೆ ಒಂದು ಫಿರ್ಯಾದನ್ನು ಕೊಟ್ಟಿದ್ದೀವಿ. 52 ಜನದ ಮೇಲೆ ಕೊಡಬೇಕಾದ್ರೆ ನಾವು ಮುಖ್ಯವಾದ ಆರೋಪಿಗಳನ್ನು ಹೆಸರಿಸಿದ್ವು. ಅದರಲ್ಲಿ ಪೂರ್ಣಚಂದ್ರ ಅವರು ನವೀನ್ ಗೌಡ ಅಂತ ಅವರನ್ನ ಮಾಡಿಸಿದ್ರು, ಮತ್ತು ಕ್ವಾಲಿಟಿ ಬಾರ್ ಶರತ್ ಅವರನ್ನ ಮಾಡಿಸಿದ್ರು, ಮತ್ತು ಈಗ ಹಾಲಿ ಏನು ಸಂಸದರಾಗಿದ್ದಾರೆ ಶ್ರೇಯಸ್ ಪಟೇಲ್ ಅವರು ಅವ್ರನ್ನೂ ಕೂಡ ಮಾಡಿದ್ರು. ಜೊತೆಗೆ ಇನ್ನು ಒಟ್ಟು 52 ಜನದ ಹೆಸರನ್ನ ಇದು ಮಾಡಿದ್ರು. ಪೊಲೀಸ್ನವರು ತನಿಖೆ ಮಾಡಬೇಕಾದ್ರೆ ಏನು ನಿಷ್ಪಕ್ಷಪಾತವಾದ ತನಿಖೆನ ಮಾಡಬೇಕಾದ್ರೆ ನಮ್ಮಲ್ಲಿ ಏನಿದೆ, ಈ CRPC 154ರಿಂದ 173ವರೆಗೆ ಪ್ರೊವಿಷನ್ಸ್ ಇದೆ. ಈ ಥರ ಇನ್ವೆಸ್ಟಿಗೇಷನ್ ಅನ್ನು ಮಾಡಬೇಕಾದ್ರೆ ನಾವು ಏನೇನನ್ನ ಇದು ಅನುಸರಿಸಬೇಕು, ಯಾವ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇದೆ ಇದಕ್ಕೆ ಅಂತ. ಏನೋ FIR ಮಾಡಿಬಿಟ್ರು, FIR ಮಾಡಿದ ಮೇಲೆ ಸಮನಿಂಗ್ ಅಂತ ವಿಟ್ನೆಸಸ್ಸನ್ನು ಯಾರ್ಯಾರನ್ನ ನಾವು ಹೇಳಿರ್ತೀವಿ ಅವರನ್ನ ಮಾಡಲೇ ಇಲ್ಲ. ಅದರಲ್ಲಿ ನಾವು ಮುಖ್ಯವಾದ ವಿಟ್ನೆಸ್ಸನ್ನು CR ಶಂಕರ್ ಅಂತ ನಗರಸಭಾ ಸದಸ್ಯರು, ಅವರು ಕಣ್ಣಾರೆ ಕಂಡಿದ್ದು ಈ ಪೆನ್ ಡ್ರೈವ್ನ ಎರ್ಚ್ಕೊಂಡು ಹೋಗ್ತಾ ಇದ್ದಿದ್ದಿಲ್ಲ. ಅವರನ್ನ ಇವತ್ತರೆಗೂ ಕೂಡ ಈ ತನಿಖಾಧಿಕಾರಿ ಅವರು ವಿಚಾರಣೆ ಮಾಡಲೇ ಇಲ್ಲ, ಕರೆಸಲೂ ಇಲ್ಲ. ಹಾಗೆಯೇ ಪೆನ್ ಡ್ರೈವ್ನ ಮೂಲ ಇದಕ್ಕೆ ಏನಾಗುತ್ತೆ ಅಂದರೆ, ಈ ಏನೋ ಚಾರ್ಜ್ ಶೀಟನ್ನು ನಾವು ಸಲ್ಲಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 52 ಜನದ ಮೇಲೆ ನಾವು ಫಿರ್ಯಾದನ್ನ ಸಲ್ಲಿಸಿದ್ರೆ ಇವರು 39 ಜನದ ಮೇಲೆ ಮಾತ್ರ ಚಾರ್ಜ್ ಶೀಟನ್ನು ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸಲ್ಲಿಸಬೇಕಾದ್ರೆ ಆ ಉಳಿದ ಜನನ ಯಾವ ಗ್ರೌಂಡ್ ಮೇಲೆ ಕೈ ಬಿಡಲಾಗಿದೆ ಅಂದರೆ, ಇವ್ರ ಮೇಲೆ ಯಾವ ಕಾರಣಕ್ಕೆ ದೋಷಾರೋಪಣ ಸಾಬೀತಾಗಲಿಲ್ಲ, ಯಾಕಾಗಲಿಲ್ಲ, ನಮ್ಮ ತನಿಖೆ ಯಾವ ಹಂತದಲ್ಲಿತ್ತು, ಈ ಆರೋಪಿಗಳನ್ನ ಕೈ ಬಿಡಬೇಕಾದ್ರೆ ನಾವು ಏನು ಕಾರಣದಿಂದ ಇವ್ರನ್ನ ಬಿಟ್ಟಿದ್ದೀವಿ ಅನ್ನೋದನ್ನ ಯಾವುದೇ ಸ್ಪಷ್ಟ ಇದನ್ನ ಈ ದೋಷಾರೋಪಣಾ ಪಟ್ಟಿಯಲ್ಲಿ ನಮೂದು ಮಾಡಿಲ್ಲ. ಇಷ್ಟು ನಮ್ಮ ಒಂದು ಇದಿದೆ ಸರ್. ಮೂಲ ಏನಂದ್ರೆ, ಈ ಪೆನ್ ಡ್ರೈವ್ನ ಮೂಲ ಹುಡುಕ್ಬೇಕಲ್ವಾ. ಈಗ ಅದು ಎಲ್ಲಿ ಹುಟ್ಟಿತು, ಪೆನ್ ಡ್ರೈವ್ನ ಹಂಚಿಕೆ ಆಯಿತು, ಹಂಚಿದವರಾಯಿತು, ವಾಟ್ಸಾಪಿನಲ್ಲಿ ಯಾರೋ ಸಂದೇಶ ಮಾಡಿದ್ರು, ಅವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರು. ಇದಕ್ಕೆ ಪ್ರೇರೇಪಣೆ ಮಾಡಿದವರು ಯಾರು, ಅದನ್ನ ತಂದು ಕೊಟ್ಟವರು ಯಾರು, ಅದನ್ನ ತನಿಖಾಧಿಕಾರಿಗಳು ಮಾಡಲಿ. ಅದು ದೋಷಾರೋಪಣಾ ನಿಷ್ಪಕ್ಷಪಾತವಾಗಿ ಸೇರಿಲ್ಲ. ಹಾಗೇನೆ ಅದು ಏನಾಗುತ್ತೆ ಅಂತ ಅಂದ್ರೆ, ಪಾರದರ್ಶಕವಾದ ಒಂದು ಚಾರ್ಜ್ ಶೀಟನ್ನು ಅವರು ಸಲ್ಲಿಸಿದ್ದಾರೆ. ಜೊತೆಗೆ ಮೇಯ್ನ್ ಆಗಿ ಇವತ್ತು ಚಾರ್ಜ್ ಶೀಟ್ನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮ JDS ಕಾರ್ಯಕರ್ತನ ಹೆಚ್ಚು ಪಾಲು JDS ಕಾರ್ಯಕರ್ತರು, ಸುಮಾರು 10-12 ಜನ JDS ಕಾರ್ಯಕರ್ತರು, ಅವರು ಒಂದು ನಿಷ್ಠಾವಂತ ಕಾರ್ಯಕರ್ತರನ್ನ ಸೇರಿಸಿದ್ದಾರೆ ಉದ್ದೇಶಪೂರ್ವಕವಾಗಿ. ಯಾಕೆ ಅಂತ ಹೇಳಿದ್ರೆ, JDS ಪಕ್ಷದ ಕಾರ್ಯಕರ್ತರನ್ನ ಈ ಚಾರ್ಜ್ ಶೀಟ್ ನಲ್ಲಿ ದೋಷಾರೋಪಣಾ ಪಟ್ಟಿಯಲ್ಲಿ ಸೇರಿಸಿದ್ರೆ JDS ನಾಯಕರುಗಳು ಯಾರು ಕೂಡ ಈ ಬಗ್ಗೆ ಏನು ತನಿಖೆ ಬಗ್ಗೆ ಯಾರು ಕೂಡ ಪ್ರಶ್ನೆ ಎತ್ತಲ್ಲ ಅಂತ ಹೇಳಿ. ಜೊತೆಗೆ ಒಂದು ಈ ಕೇಸ್ನಲ್ಲಿ ನೀವು ಗಮನಿಸಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ಬೇಗ ಜಾಮೀನು ಸಿಕ್ತು ಅಂತ ಹೇಳಿ. SIT ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ರಾಜ್ಯ SIT ಇದನ್ನ ನೀವು ವಹಿಸಿದ್ರೆ ಯಾವುದೇ ಪ್ರಕರಣನ ಯಾರಾದರೂ ಜಾಮೀನ ಅರ್ಜಿನ ಸಲ್ಲಿಸಿದ್ರೆ ಆ ಪ್ರಕರಣಗಳಲ್ಲಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಎಲ್ಲಾ ಪ್ರಕರಣಗಳಲ್ಲಿ ಮಾಡಿದ್ದಾರೆ. ಇದೇ ಸರ್ಕಾರದವರು ಮಾಡಿದ್ದಾರೆ, ಹಿಂದಿನ ಸರ್ಕಾರದವರು ಕೂಡ ಮಾಡಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಯಾರು ಜಾಮೀನನ್ನ ಅರ್ಜಿ ಸಲ್ಲಿಸಿದ್ರು ಅಲ್ಲಿ ಯಾವುದೇ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಆಗಲೇ ಇಲ್ಲ. ಏನು ಮಾಮೂಲಿ ಇದ್ರು ಸರ್ಕಾರದಿಂದ ನೇಮಕ ಆಗಿದ್ರು ಅವರು ಹಾಕಿದ್ರು, ಮತ್ತೆ ಕೆಲವರಿಗೆ ಅಬ್ಜೆಕ್ಷನ್ ಕೂಡ ಹಾಕಲೇ ಇಲ್ಲ, ಅವರಿಗೆ ಜಾಮೀನು ಸಿಕ್ತು. ಇವತ್ತು ಮೈನ್ ಆರೋಪಿ ನೀವು ನಿಜವಾಗ್ಲೂ ಇವತ್ತು ನಾವು ಏನ್ ಕಾಣಿಸಿದ್ವು, ಯಾರು ಪುಟ್ರಾಜು ಅಲಿಯಾಸ್ ಪುಟ್ಟಿ ಅಂತ ಹೇಳಿ, ಇವತ್ತು ಅವರು ಆಲ್ರೆಡಿ ಕನ್ವಿಕ್ಟೆಡ್, ಜೀವಾವಧಿ ಸಜೆ ಆಗಿತ್ತು, ಅಪೀಲ್ ಹೋಗಿದ್ರು, ಹೈಕೋರ್ಟ್ ನಲ್ಲಿ ಸಜೆ ಆಗಿದೆ. ಅವರಿಗೆ ಎಷ್ಟು ಬೇಗ ಬೇಲ್ ಸಿಕ್ತು, ಅವರಿಗೆ ಯಾಕೆ ಇವರು ಏನು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನೇಮಕ ಮಾಡಿ ಅವರು ಜಾಮೀನು ಅರ್ಜಿನ ಸಲ್ಲಿಸಬೇಕಾದ್ರೆ ಅದಕ್ಕೆ ತಕರಾರನ್ನ ಯಾಕೆ ಸರಿಯಾದ ತಕರಾರನ್ನ ಹಾಕಿದ್ರೆ ಅದಕ್ಕೆ ಜಾಮೀನೇ ಸಿಗ್ತಾಗಿಲ್ಲ. ಮತ್ತೆ ಇವತ್ತು ಏನು ಎಸ್ಕೇಪ್ ಮಾಡ್ಕೊಂಡಿದ್ದಾರೆ, ಚಾರ್ಜ್ ಶೀಟ್ ಪಟ್ಟಿಯಿಂದ ಮಾಡಿ ಬಿಟ್ಟಿದಾರಲ್ಲ, ಶರತ್ ಅಂತ ಆಗ್ಬೋದು, ನವೀನ್ ಗೌಡ ಅಂತ ಆಗ್ಬೋದು, ಪುಟ್ಟಿನ ಬಿಟ್ಟಿದ್ದಾರೆ ಚಾರ್ಜ್ ಶೀಟ್ ಇಂದ, ಇನ್ನೂ ಕೆಲವರು ಬಿಟ್ಟಿದ್ದಾರೆ. ಹಾಗೇನೆ ಕಿರಣ್ ಅಂತ ಬಿಟ್ಟಿದ್ದಾರೆ, ಕೃಷ್ಣ ಅವರು ಕಿರಣ್. ಇವರೆಲ್ಲರನ್ನು ಉದ್ದೇಶಪೂರ್ವಕ ಅಂದ್ರೆ ಈ ರಾಜಕೀಯ ಪ್ರೇರಿತವಾಗಿ ಇದನ್ನ ತನಿಖೆಯನ್ನ ನಡೆಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಪ್ರಮುಖ ಆರೋಪಿಗಳನ್ನ ಈ ದೋಷಾರೋಪಣಾ ಪಟ್ಟಿಯಿಂದ ಮಾಡಿದ್ದಾರೆ. ಮತ್ತೆ ಮೂಲ ತನಿಖೆನೇ ದಾರಿ ತಪ್ಪಿದೆ. ಎಲ್ಲಿ ಅದಕ್ಕೆ ಏನು ಪೆನ್ ಡ್ರೈವ್ನ ಮೂಲನೇ ಇವರು ಕಂಡುಹಿಡಿಯಲಿಲ್ಲ. ದೋಷಾರೋಪಣಾ ಪಟ್ಟಿ ಸಲ್ಲಿಸಬೇಕು, ಕಣ್ಣೋರ್ ಸ್ವತಂತ್ರ ಮಾಡಬೇಕು, ಮತ್ತೆ
ಈ ದೋಷಾರೋಪಣಾ ಪಟ್ಟಿ ಬಗ್ಗೆ ಯಾರು ಕೂಡ ಅಂದ್ರೆ JDS-ನವರು ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದಂತ ಹೇಳಿ ನಿಷ್ಠಾವಂತ JDS ಕಾರ್ಯಕರ್ತರನ್ನ ಉದ್ದೇಶಪೂರ್ವಕ ಹೆಚ್ಚುವರಿ ಇಂಥ ಆರೋಪಿಗಳನ್ನ ನಾವು ಹೇಳಿದ್ವು, ಅವ್ರನ್ನ ಉದ್ದೇಶಪೂರ್ವಕ ಕೈ ಬಿಟ್ಟಿದ್ದಾರೆ. ಅವರನ್ನು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿ ನ್ಯಾಯಾಲಯದಲ್ಲಿ ಸಾಕ್ಷ್ಯ ನೀಡಬೇಕಾದ್ರೂ ಕೂಡ ನ್ಯಾಯಾಧೀಶರ ಮುಂದೆ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಇದೆ, ಅವರನ್ನ ಆಗ್ಲೂ ಕೂಡ ಸೇರಿಸಬಹುದು. ಹಾಗಾಗಿ ನಾವು ಅದು ಅಲ್ಲಿವರೆಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಈ ಕೇಸ್ನಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು, ಪಾರದರ್ಶಕವಾದ ತನಿಖೆ ನಡೆಸಿಬಿಟ್ಟು ಪ್ರಮುಖವಾದ ಆರೋಪಿಗಳೇನಿದ್ದಾರೆ ಉದ್ದೇಶಪೂರ್ವಕ ಕೈ ಬಿಟ್ಟಿರೋ ಆರೋಪಿಗಳನ್ನ ಈ ದೋಷಾರೋಪಣಾ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋದು ಒಂದೇ ನಮ್ಮ ಬೇಡಿಕೆ. ತನಿಖೆ ಅಷ್ಟೇ, ತನಿಖೆನ ಸರಿಯಾದ ತನಿಖೆ ಇಲ್ಲ ಉದ್ದೇಶಪೂರ್ವಕವಾಗಿ ಸೇರಿಸಬೇಕು ಅಂತ ಅವರನ್ನು ಸೇರಿಸಬೇಕು. ಅವ್ರು ಅಂದಲ್ಲ, ನಾವು 52 ಜನದ ಮೇಲೆ ಏನ್ ಕೊಟ್ಟಿದ್ವೋ ಅವರನ್ನೆಲ್ಲರನ್ನೂ ಸೇರಿಸಬೇಕು. ಮತ್ತೆ ನಾವು ಸಾಕ್ಷಿದಾರನ್ನ ಅಂತ ಏನ್ ಹೇಳಿದ್ವು, ಆ ಸಾಕ್ಷಿದಾರನ ಇವತ್ತವರೆಗೂ ಕೂಡ ತನಿಖಾಧಿಕಾರಿಗಳು ಪ್ರಶ್ನೆ ಮಾಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಪ್ರೊಸೀಜರ್ ಇದೆ. CRPC ನಲ್ಲಿ ನಮಗೆ 154 ಇಂದ ಸ್ಟಾರ್ಟ್ ಆಗುತ್ತೆ 173 ವರೆಗೆ. ಅಂದ್ರೆ ಚಾರ್ಜ್ ಶೀಟ್ ತನಿಖೆನ ಯಾವ ರೀತಿಯಲ್ಲಿ ತಗೊಳ್ಬೇಕು, ಚಾರ್ಜ್ ಶೀಟ್ ಅಂತಿಮವಾಗಿ 170 ಸೆಕ್ಷನ್ 173 CRPC ಅಡಿಯಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಬೇಕು. ಇದಕ್ಕೆಲ್ಲ ಪ್ರೊಸೀಜರ್ ಅಲ್ಲಿ ಇದೆ. ಏನು ವಿಟ್ನೆಸ್ ಸಮನ್ಸ್ ಮಾಡಬೇಕು ಅಥವಾ ಆತರ ಏನಾದ್ರೂ ಒಂದು ಸರ್ಚ್ ಮಾಡಬಹುದು, ಅವರಿಗೆ ರೈಟ್ಸ್ ಇದೆ. ಎಲ್ಲಿ ಇದ್ರ ಮೂಲ ಎಲ್ಲಿತ್ತು, ತನಿಖೆಯನ್ನ ಮಾಡಬೇಕಾದ್ರೆ ಯಾವ ರೀತಿಯಾದ ಸರ್ಚ್ ಅನ್ನ ಮಾಡಿ ಕೂಡ ಅದನ್ನ ಏನೇನ್ ಮಾಡಬಹುದು ಅನ್ನೋದಕ್ಕೆಲ್ಲರಿಗೂ ಅಧಿಕಾರ ಇತ್ತು. ಏನ್ ಹೇಳಿದ್ವು 154 173 ವರೆಗೆ ಇತ್ತಲ್ಲ, ಆ ಪ್ರೊವಿಷನ್ಸ್ ಕಂಪ್ಲೀಟ್ ಆಗಿ ಉಲ್ಲಂಘನೆ ಮಾಡಿದ್ದಾರೆ ಇವರು. ನಿಷ್ಪಕ್ಷಪಾತವಾದ ತನಿಖೆ ಆಗಿಲ್ಲ. ಇಷ್ಟೇ ನಮ್ಮ ಅಳು. ಇದಕ್ಕೆ ಮುಂದಿನ ಕ್ರಮನ ನಾವು ಹೋರಾಟನ ರೂಪಿಸ್ತಾ ಇದ್ದೀವಿ.